ಕಾಫಿ ತೋಟವೊಂದರಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು, ನಾಯಿ ಬೊಗಳುವಾಗ ತಪ್ಪಿಸಿಕೊಳ್ಳಲು ಓಡಿದ ಚಿರತೆ ತಂತಿ ಬೇಲಿಗೆ ಸಿಲುಕಿಕೊಂಡು ಪ್ರಾಣ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದ್ದ ಘಟನೆ ವಿರಾಜಪೇಟೆ ತಾಲೂಕಿನ ಕೆದಂಬಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಕೆದಂಬಳ್ಳೂರು ಗ್ರಾಮದ ಮಾಳೇಟಿರ ಗೌತಮ್ ಎಂಬವರ ತೋಟದ ಬೇಲಿಗೆ ಸಿಲುಕಿಕೊಂಡಿದ್ದ ಚಿರತೆಯಿಂದ ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಡುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಫಲರಾಗಿದ್ದಾರೆ. ಚಿರತೆ ಕಾಣಿಸಿಕೊಂಡಿದ್ದನ್ನು ಗಮನಿಸಿದ ಕಾಫಿ ತೋಟದ ಮಾಲೀಕರು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ವಿರಾಜಪೇಟೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅರವಳಿಕೆ ಚುಚ್ಚುಮದ್ದು ನೀಡಿ ಅದನ್ನು ರಕ್ಷಿಸಲಾಯಿತು. ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಶಿವರಾಮ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಚಿರತೆಯಿಂದ ಸೆರೆ ಹಿಡಿಯಲಾಯಿತು. ಕುಶಾಲನಗರ ಉಪವಲಯ ಅರಣ್ಯಾಧಿಕಾರಿ ಹಾಗೂ ಶೂಟರ್ ಕನ್ನಂಡ ರಂಜನ್ ಹಾಗೂ ವನ್ಯಜೀವಿ ವೈದ್ಯಾಧಿಕಾರಿ ಡಾ ರಮೇಶ್ ಅವರು ಅರವಳಿಕೆ ಚುಚ್ಚುಮದ್ದು ಪ್ರಯೋಗಿಸಿ ಚಿರತೆಯಿಂದ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಬಳಿಕ ಚಿರತೆಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಾಗರಹೊಳೆ ಡಿಡಿ ಕೊಪ್ಪ ಅಂತರಸಂತೆ ಅರಣ್ಯಕ್ಕೆ ಚಿರತೆಯಿಂದ ಸ್ಥಳಾಂತರ ಮಾಡಲಾಯಿತು. ಸರ್ ಅದು ಕೇಬಲ್ ಅದು ಸಿಗಾಕೊಂಡಿದೆ. ಅದನ್ನೇ ನೀರು ಬಿಡ್ಬೇಡಿ ಇಲ್ಲಿ ನೋಡಿ. ಇಲ್ಲಿ ಯಾರ ಬಾರ ಇಲ್ಲೇ ನೀನು ಹುಡುಗರೆಲ್ಲ ತಳ್ಳಿಬಿಟ್ಟು ನೀರಿಗೆ ಹಾಕ್ತೀರಿ. ಈಗ ಬಂದ ತಾಲೂಕು ಕೆದಮಳ್ಳೂರು ಗ್ರಾಮದಲ್ಲಿ ಮಾಳೇಟರ ಗೌತಮ್ ಅಂತ ಸೇರಿದ ತೋಟದಲ್ಲಿ ಇವತ್ತು ಬೆಳಗ್ಗೆ ಬೇಲಿಗೆ ಚಿರತೆ ಸಿಕ್ಕಾಕೊಂಡಿತ್ತು. ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿದಿದ್ದೇವೆ. ಈಗ ಅದಕ್ಕೆ ಚಿಕಿತ್ಸೆಯನ್ನು ನೀಡಿ ಡಿ.ಬಿ. ಕುಪ್ಪೆ ಅರಣ್ಯ ಭಾಗದಲ್ಲಿ ಅದನ್ನು ಅರಣ್ಯ ಪ್ರದೇಶಕ್ಕೆ ಇವತ್ತು ಸಂಜೆ ಒಳಗೆ ಬಿಡಲಾಗ್ತದೆ. ಈ ಸಂದರ್ಭ ಸ್ಥಳಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯ ಸಂಕೇತ್ ಪೋಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾರ್ಯಾಚರಣೆಯಲ್ಲಿ ವಿರಾಜಪೇಟೆ ತಾಲೂಕು ಉಪಾರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್, ಎಸಿಎಫ್ ಗೋಪಾಲ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಬಿಡದೆ ಸುರಿತಾ ಇರುವ ವರ್ಣನ ಆರ್ಭಟದ ನಡುವೆ ಚಿರತೆ ಕಾಣಿಸಿಕೊಂಡಿದ್ದ ಹಿನ್ನೆಲೆ ಗ್ರಾಮಸ್ಥರೆಲ್ಲ ಕೆಲಕಾಲ ಭಯಭೀತರಾಗಿದ್ದರು.